ಓಕೆ. ಈಗ ಹ್ಮ್ ಇನ್ ಕೇಸ್ ಸೀರಿಯಸ್ ಆಗಿದ್ರೂನು ಹ್ಮ್ ಆ, ಈಗ ಗಿಲ್ಲಿಯವ್ರಿಗೆ ಒಂದು ಸುಮಾರಷ್ಟು ಅಲಿಗೇಷನ್ಸ್ ಇತ್ತು ಮನೆ ಹ್ಮ್ ಕೆಲಸ ಮಾಡಲ್ಲ ಅಂತ. ಹ್ಮ್ ಸೊ ಲಾಸ್ಟಿಗೆ ಅವ್ರು ಮನೆ ಕೆಲಸ ಮಾಡೋದಕ್ಕೂ ಶುರು ಮಾಡಿದ್ರು. ಹ್ಮ್ ಓಕೆನಾ. ಆಮೇಲೆ ಟಾಸ್ಕ್ ಆಡಕ್ ಬರಲ್ಲ, ಕ್ಯಾಪ್ಟನ್ ಆಗಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಹ್ಮ್ ಓಕೆನಾ. ಸೊ ಟಾಸ್ಕು ಆಡಿದ್ರು. ಹ್ಮ್ ಅದು ಅಶ್ವಿನಿ ಅವ್ರ ವಿರುದ್ಧ ಟಾಸ್ಕ್ ಆಡಿನೇ ವಿನ್ ಆಗಿ ಕ್ಯಾಪ್ಟನ್ ಆಗಿದ್ದವರು. ಓಕೆ. ಸೊ ಮನೆ ಕ್ಯಾಪ್ಟನ್ ಆದ್ರು, ಟಾಸ್ಕು ಆಡಿದ್ರು, ಹ್ಮ್ ಮನೆ ಕೆಲ್ಸಾನು ಮಾಡಿದ್ರು. ಹ್ಮ್ ಈವನ್ ಫ್ಯಾಮಿಲಿ ವೀಕಲ್ಲೂ ಕೂಡ ಹ್ಮ್ ಯಾರ್ಯಾರ ಫ್ಯಾಮಿಲಿಯವ್ರು ಬಂದಿದ್ರು, ಪೇರೆಂಟ್ಸ್ ಬಂದಿದ್ರು, ಹಾ ಅವರು ಸೆಲೆಕ್ಟ್ ಮಾಡಿರೋದು ಗಿಲ್ಲಿ ಅವ್ರನ್ನ. ಸೊ ಓಕೆ. ನನಗೆ ಅನ್ಸಿದ್ದು ಏನಂದ್ರೆ ಫ್ಯಾಮಿಲಿ ವೀಕ್ ಆಗೋ ಮುಂಚೆ ಗಿಲ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು. ಹ್ಮ್ ಯಾವಾಗ ಫ್ಯಾಮಿಲಿ ರೌಂಡ್ ಆಗಿ ಎಲ್ರು ಅವ್ರನ್ನ ಕ್ಯಾಪ್ಟನ್ಶಿಪ್ಗೆ ಆಯ್ಕೆ ಮಾಡಿದ್ರಲ್ಲ, ಹ್ಮ್ ಗಿಲ್ಲಿ ಅವರಿಗೆ ಅದೊಂದು ಹಿಂಟ್ ಸಿಕ್ತು. ಹ್ಮ್ ಈಗ ಮನೆ ಕಂಟೆಸ್ಟೆಂಟ್ಸಿಗೆ ನಾನು ಇಷ್ಟ ಆಗ್ತೀನಿ ಇಲ್ವೋ, ಅವ್ರ ಫ್ಯಾಮಿಲಿ ಅವ್ರು ನನ್ನ ಇಷ್ಟಪಡ್ತಿದ್ದಾರೆ ಅಂದ್ಮೇಲೆ, ಓಕೆ. ಅದರಲ್ಲೂ 6 ಜನ 7 ಜನ ಏನೋ ಓಟ್ ಹಾಕಿದ್ದಾರೆ ಅಂದ್ಮೇಲೆ, ಹ್ಮ್ ಆಬ್ವಿಯಸ್ಲಿ ಒಂದು 70% ಏನು ಪ್ರೇಕ್ಷಕರಿಗೆ ಅಥವಾ ವ್ಯೂವರ್ಸ್ಗೆ ನಾನು ಇಷ್ಟ ಆಗಿರ್ತೀನಿ. ಹ್ಮ್ ಸೊ ಅದು ಸ್ಲೈಟ್ಲಿ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಕಾನ್ಫಿಡೆನ್ಸ್ ಹ್ಮ್ ಅಂತ ನನಗನ್ಸುತ್ತೆ. ಹ್ಮ್ ಅದಲ್ದೇನೆ ಈಗ ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರನ್ನ ಕಂಪೇರ್ ಮಾಡಿದ್ರೆ, ಅಶ್ವಿನಿ ಅವ್ರು ಒಂದ್ಸರಿನೂ ಕ್ಯಾಪ್ಟನ್ ಆಗಿಲ್ಲ. ಓಕೆ. ಟಾಸ್ಕ್ ಗಿಲ್ಲಿ ಅವ್ರ ವಿರುದ್ಧನೇ ಸೋತಿದ್ದಾರೆ. ಹ್ಮ್ ಇವನ್ ಧನುಷ್ ಅವ್ರ ವಿರುದ್ಧನೂ ಅಷ್ಟೊಂದೇನು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅವರು. ಹ್ಮ್ ಹ್ಮ್ ಅಂಡ್ ಹಾಗೇನೆ ಮನೆ ಕೆಲಸ ಅಂತ ಬಂದ್ರೆ ಆ ವಿಷಯ ಗಿಲ್ಲಿಯಿಂದ ಜಾಸ್ತಿ ಎಲ್ಲರೂ ಅಶ್ವಿನಿ ಅವ್ರನ್ನೇ ಇದ್ ಮಾಡೋದು, ಟಾರ್ಗೆಟ್ ಮಾಡೋದು ಮನೆ ಕೆಲಸ ಅಂತ ಬಂದಾಗ. ಹ್ಮ್ ಯಾಕಂದ್ರೆ ಗಿಲ್ಲಿ ಅವರು ಹೇಳಿದ ತಕ್ಷಣ ಮಾಡಲ್ಲ, ಬಟ್ ಓಕೆ. ಆಮೇಲಾದ್ರೂ ಮಾಡ್ತಾರೆ. ಬಟ್ ಅಶ್ವಿನಿ ಅವ್ರು ಹಾಗಲ್ಲ, ಹೇಳಿದ ತಕ್ಷಣ ಟ್ರಿಗರ್ ಟ್ರಿಗರ್ ಮಾಡ್ತಾರೆ, ಹ್ಮ್ ಇಲ್ಲ ಟ್ರಿಗರ್ ಆಗಿ ಫುಲ್ ಕಾನ್ವರ್ಸೇಷನ್ ಹಳ್ಳಾಡಿಸ್ಬಿಡ್ತಾರೆ. ಓಕೆ. ಬಟ್ ಗಿಲ್ಲಿಯವರು ಸ್ವಲ್ಪ ಲೇಟ್ ಆಗಾದ್ರೂ ಮಾಡ್ತಾರೆ, ಅಥವಾ ಯಾರು ಹೇಳಿದ್ರೆ ಅದಕ್ಕೆ ಹ್ಮ್ ಉಲ್ಟಾ ಟಾಂಗ್ ಕೊಡ್ತಾರೆ. ಹ್ಮ್ ಉಲ್ಟಾ ಮಾತಾಡೋದು ಅಥವಾ ಜಗಳ ಕ್ರಿಯೇಟ್ ಮಾಡುವಂತ ಸಿಚುವೇಶನ್ಸ್ ಗಳನ್ನ ತಗೊಂಬರಲ್ಲ. ಆ ಬೇಸಿಸ್ ಅಲ್ಲಿ ನೋಡಿದ್ರೆ ಗಿಲ್ಲಿಯವರು ಅಶ್ವಿನಿಗಿಂತ ಸ್ವಲ್ಪ ಮೇಲಿದಾರಂತ ಅನ್ಸುತ್ತೆ. ಓಕೆ. ಅಂದ್ರೆ ನೀವ್ ಹೇಳಿದ್ರೆ ಮನೆಯ ವಾತಾವರಣ ರೂಲ್ಸ್ ಈ ಒಂದು ಕೆಲಸ ಮಾಡೋದು ಅದರಲ್ಲಿ ಗಿಲ್ಲಿ ಸ್ವಲ್ಪ ಆಮೇಲೆ ಕ್ಯಾಪ್ಟನ್ ಆಗಿರೋದ್ರಲ್ಲೂ ಕೂಡ ಹ್ಮ್ ಅಶ್ವಿನಿ ಅವರು ಆಗಿಲ್ಲ, ಅವರು ಗಿಲ್ಲಿ ಆಗಿದ್ದಾರೆ. ಹಂಗಾಗಿ 1% ಅಂದ್ರೆ ಒಂದ್ ಕೈ ಮೇಲೆ ಅಂತ ಹೇಳ್ತೀರಾ. ಹ್ಮ್ ಸೊ ನಂಗೇನು ಅನ್ಸುತ್ತೆ ಅಂತಂದ್ರೆ ಗಿಲ್ಲಿಗೆ ಕಂಪೇರ್ ಮಾಡಿದ್ರೆ ಗಿಲ್ಲಿಗಿನ್ನ ಮೆಂಟಲಿ ಆಗಿ ಫಿಸಿಕಲಿ ಆಗಿ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟ್ ಇದ್ದಾರೆ. ಇವಾಗ ಅಶ್ವಿನಿ ಅವ್ರು ಸೋತಿರ್ಬೋದು, ಕ್ಯಾಪ್ಟನ್ ಆಗದೆ ಇರ್ಬೋದು, ಬೇರೆಯವರು ಗಿಲ್ಲಿಗಿನ ಸ್ಟ್ರಾಂಗ್ ಇದ್ದವ್ರು ಇದಾರಲ್ಲ. ಯಾಕೆಂತಂದ್ರೆ ನೀವು ನೋಡಿ ಗಿಲ್ಲಿ ಕೆಲವು ಫಿಸಿಕಲ್ ಟಾಸ್ಕ್ ಅಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟೇ ಇರಲ್ಲ, ಹೌದು. ಸರಿನಾ. ಅಲ್ಲೂ ಅವ್ರದ್ದು ವಿನ್ನಿಂಗ್ ರೇಷಿಯೋ ಕಮ್ಮಿ ಫಿಸಿಕಲ್, ಯಾಕೆಂದ್ರೆ ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ. ಧನುಷ್ ಇದ್ದಾರೆ, ರಘು ಇದ್ದಾರೆ, ಧ್ರುವ ಅಂತ ಇದ್ದಾರೆ. ಸೊ ಅವ್ರದಲ್ಲಿ ಡ್ರಾಪ್ ಆಗುತ್ತೆ. ಹ್ಮ್ ಇನ್ನ ಮೆಂಟಲಿ ಟಾಸ್ಕ್ ಬಂದಾಗ ಅವ್ರು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಗಿಲ್ಲಿ, ಹಂಗಾಗಿ ಸ್ವಲ್ಪ ಕೆಲವು ವಿನ್ ಆಗ್ತಿದ್ದಾರೆ. ಇನ್ನು Okay. ಅದಕ್ಕೆ ಕಂಪೇರ್ ಮಾಡಿದ್ರೆ ಬೇರೆ ಎಲ್ಲ ವಿಚಾರಕ್ಕೆ ಹೋದ್ರೆ ಕ್ಯಾಪ್ಟನ್ದು ಹ್ಮ್. ಗಿಲ್ಲಿ ಎಷ್ಟನೇ ಸಲ ಕ್ಯಾಪ್ಟನ್ ಆಗಿರೋದು? ಫಸ್ಟ್ ಟೈಮ್. ಫಸ್ಟ್ ಟೈಮ್. ಇವಾಗ ಎಷ್ಟನೇ ವೀಕ್ ಇದು? ಅಲ್ಲ ಡೇಸ್ 90 ಪ್ಲಸ್ 90+ days ಡೇ ಆಗಿದೆ. ಆಯ್ತು. ಹ್ಮ್. ಸೊ ಗಿಲ್ಲಿ ಅಂತ ಸ್ಟ್ರಾಂಗ್ ಕಂಟೆಸ್ಟೆಂಟು ಇವಾಗ ಕ್ಯಾಪ್ಟನ್ ಆಗ್ಬೇಕಾಗಿತ್ತ ಅಂತ? ಸ್ಟಾರ್ಟಿಂಗ್ ಆಗ್ಬೋದಾಗಿತ್ತಲ್ಲ ಅಂತ ಸ್ಟ್ರಾಂಗ್ ಆಗಿದ್ರೆ. ಈಗ ಕೆಲವೊಂದು ಹೇಗಂತ ಹೇಳಿದ್ರೆ ಎಲ್ಲಾ ಟಾಸ್ಕ್ಗಳು ಎಲ್ರಿಗೂ ಸೂಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಹೌದು. ಅದಲ್ಲದೆ ಗಿಲ್ಲಿ ಅವ್ರದ್ದು ಎಂಟರ್ಟೈನ್ಮೆಂಟ್ ಜಾನರ್. ಹ್ಮ್ ಸೊ ಅವರ ಜಾನರ್ ಅಲ್ಲಿ ಅವ್ರು ಪರ್ಫೆಕ್ಟ್ ಆಗಿ ಆಡ್ತಾ ಇದ್ದಾರೆ, ಹ್ಮ್ ಅಂದ್ರೆ ಟಾಸ್ಕ್ ಗಳನ್ನ ಹೊರತುಪಡಿಸಿ. ಈಗ ಬಿಗ್ ಬಾಸ್ ಇಸ್ ನಾಟ್ ಓನ್ಲಿ ಅಬೌಟ್ ಟಾಸ್ಕ್ಸ್. ಬರೀ ಟಾಸ್ಕ್ ಗಳೇ ಆಗಿದ್ರೆ ಇಷ್ಟೊತ್ತಿಗೆ ರಘು ಅಥವಾ ಧನುಷ್ ಅವರು ಇಬ್ಬರಲ್ಲಿ ಯಾರೊಬ್ರು ಪಕ್ಕ ವಿನ್ ಆಗ್ತಾರೆ ಅಂತ ಹೌದು. ಹೇಳ್ಬೋದಿತ್ತು. ಬರೀ ಟಾಸ್ಕ್ ಅಂತಲ್ಲ, ಈಗ ಹ್ಮ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಗಿಲ್ಲಿ ಅವರು. ಹ್ಮ್ ಅದಲ್ದೇನೆ ಟಾಸ್ಕ್ ಅಂತ ಬಂದಾಗ ಅವ್ರು ಎಫರ್ಟ್ ಹಾಕ್ತಿದ್ದಾರೆ. ಓಕೆನಾ. ಸೊ ಅದಲ್ಲದೆ ಮೆಂಟಲ್ ಟಾಸ್ಕ್ ಅಥವಾ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಏನೇನು ಟಾಸ್ಕ್ಗಳಿದೆ ಅದೆಲ್ಲದರಲ್ಲೂ ಇವ್ರು ಚೆನ್ನಾಗಿ ಆಡಿದ್ದಾರೆ. ಹ್ಮ್ ಟ್ರಿಕ್ಸ್ ಯೂಸ್ ಮಾಡೋದ್ರಲ್ಲಿ ಗಿಲ್ಲಿ ಅವರು ತುಂಬಾನೇ ಚೆನ್ನಾಗಿ ಯೂಸ್ ಮಾಡ್ತಾರೆ. ಓಕೆ. ಫಿಸಿಕಲಿ ಸ್ಟ್ರೆಂತ್ ಅಷ್ಟೇ ಅವ್ರು ತೋರಿಸ್ಕೊಳ್ದೇ ಇದ್ರು ಕೂಡ ಹ್ಮ್ ಅದೊಂದೇ ಬಿಟ್ಟು ಉಳ್ದಿರಲ್ಲೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದಾರಲ್ಲ. ಅದೇ ಪರ್ಫಾರ್ಮ್ ಮಾಡ್ತೀರಿ ಅವ್ರು. ಕೆಲವು ಟೈಮ್ ಅವ್ರು ಮಾತಾಡೋಂಥ ಹೇಳಿಕೆಗಳು, ಇವಾಗ ಇವತ್ತಿನ ಪ್ರೋಮೋ ನೋಡಿದ್ರ ಅದರಲ್ಲಿ ಏನಿತ್ತಂದ್ರೆ ಕಿಚ್ಚನ ಇವತ್ತು ಪಂಚಾಯಿತಿ ಬೇರೆ ಇದೆ, ಅಶ್ವಿನಿ ಅವ್ರ ಜೊತೆ ಜಗಳ ಆಗುತ್ತೆ. ಹ್ಮ್ ನಿಮಗೇನು ನಿಮ್ಮ ಯೋಗ್ಯತೆ ಇಲ್ಲ ಕ್ಯಾಪ್ಟನ್ ಆಗಕ್ಕೆ, ಕ್ಯಾಪ್ಟನ್ ಆಗಿ ತೋರಿಸ್ರಿ ಅದು ಅಂತ ಹೌದು. ಏನ್ ಹೇಳ್ತಾರೆ ಕಳಪೆ ಅಶ್ವಿನಿ. ಕಳಪೆ ಕೊಡ್ಬೇಕು. ಅಶ್ವಿನಿ ಅವರು ಈ ಕಡೆಯಿಂದ ನೀವು ಸ್ಪೈನಲ್ ಕಾರ್ಡ್ ಇಲ್ಲದೆ ಇರೋ ನೀನೇನು ಮಾತಾಡ್ತೀಯ ಅಂತ ಹೇಳ್ತಾರೆ. ಸೊ ಈ ಕಿಚ್ಚ ಅವರು ಅಲ್ಲೂ ಸ್ಟೇಟ್ಮೆಂಟ್ ಬರುತ್ತೆ, ಅಂದ್ರೆ ಚೆನ್ನಾಗಿ ಆಡ್ತಾ ಇದ್ದವರು ಈ ತರ ಮಾತಾಡೋ ಸರಿನಾ ಅನ್ನೋ ತರ. ಸೊ ಅನ್ಸಿರ್ಬೋದಲ್ಲ ಕಿಚ್ಚ ಸುದೀಪ್ ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು, ಬಿಗ್ ಬಾಸ್ ನೋಡೋ ವೀಕ್ಷಕರಿಗಾಗಿರ್ಬೋದು, ಗಿಲ್ಲಿದು ಏನೋ ಒಂದು ಮಾತಾಡ್ಬೋದು. ಅಂದ್ರೆ ಕಾಮಿಡಿ ಮಾಡ್ತಾರೆ, ಫೇವ್ರೇಟ್, ಎಲ್ರಿಗೂ ಕೂಡ ಫೇವ್ರೇಟು. ಪರ್ಸೆಂಟೇಜ್ ವೈಸ್ ನೋಡಿದ್ರೆ ವಿನ್ ಆಗೋ ಚಾನ್ಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀರಾ. ಬಟ್ ಅವ್ರು ಆಡೋ ಮಾತುಗಳು ಎಲ್ಲೋ ಕೊನೆ ಟೈಮಲ್ಲಿ ಅವರಿಗೆ ಮುಳ್ಳಾಗೋ ಚಾನ್ಸ್ ಇದೆಯಾ ಅಂತ? 100%. ಯಾಕಂದ್ರೆ ಇನ್ನ 2 ವಾರ ಇದೆ. ಹ್ಮ್ ಸೊ ಟೇಬಲ್ ಯಾವ ತರ ಟರ್ನ್ ಆಗುತ್ತೆ ಬಿಗ್ ಬಾಸ್ ಅಲ್ಲಿ ಅಂತ ಹೇಳಕ್ ಆಗೋದಿಲ್ಲ. ಹೌದು ಈಗ ಅಶ್ವಿನಿ ಮತ್ತೆ ಇವ್ರ ರಕ್ಷಿತಾ ಅವ್ರ ಮಧ್ಯೆ ಅಷ್ಟೆಲ್ಲ ನಡೀತು ಮುಂಚೆ. ಹೌದು ಬಟ್ ಇವಾಗ ನಿನ್ನೆ ನಡೆದಿರೋ ಸಂಚಿಕೆಯಲ್ಲಿ ರಕ್ಷಿತಾ ಅವರಿಗೆ ಅಶ್ವಿನಿ ಅವರು ಉತ್ತಮ ಕೊಡ್ತಾರೆ. ಹೌದು. ಸೊ ಮತ್ತೆ ಕ್ಯಾಪ್ಟನ್ ಯಾರಾಗಬೇಕು ಅಂತ ಕೇಳಿದಾಗ, ಹ್ಮ್ ಮನೆಯವರ ಮನವೊಲಿಸ್ಬೇಕು ಅಂತ ಹೇಳಿದಾಗ ಹ್ಮ್ ಬಿಗ್ ಬಾಸ್ ರಕ್ಷಿತ್ ಅವರು ಅಶ್ವಿನಿ ಅವ್ರನ್ನ ಚೂಸ್ ಮಾಡ್ತಾರೆ. ಸೊ ಅಲ್ಲಿ ಯಾರ್ಯಾರ ಇಕ್ವೇಶನ್ಸ್ ಯಾವಾಗ ಚೇಂಜ್ ಆಗುತ್ತೆ, ಯಾರ್ಯಾರ ಮೇಲೆ ಒಪಿನಿಯನ್ಸ್ ಚೇಂಜ್ ಆಗುತ್ತೆ, ಹ್ಮ್ ಅದು ಹೇಳೋದಕ್ಕೆ ಆಗಲ್ಲ. ಓಕೆ ಒಂದು ದಿನದಲ್ಲಿ ಒಬ್ರ ಬಗ್ಗೆ ಇದ್ದ ಪಾಸಿಟಿವ್ ಒಪಿನಿಯನ್ ಕಂಪ್ಲೀಟ್ ಆಗಿ ನೆಗೆಟಿವ್ ಆಗ್ಬೋದು, ಓಕೆ ಅಥವಾ ಅದ್ರ ಉಲ್ಟಾನೂ ಆಗ್ಬೋದು. ಸೊ ಓಕೆ ಇನ್ನ 2 ವಾರದಲ್ಲಿ ಗಿಲ್ಲಿ ಅವರು
ಇವತ್ತಿನ ಎಪಿಸೋಡ್ ಆದ್ಮೇಲೆ ಅದನ್ನ ತಲೆಗೆ ಹಚ್ಕೊಂಡು ಹ್ಮ್. ಸ್ವಲ್ಪ ತಿದ್ಕೊಂಡ್ರೆ ಪ್ರಾಬಬ್ಲಿ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಇದ್ರ ನಡುವೆ ಟಾಸ್ಕ್ ಅಂತ ಮಾತಾಡ್ತಾ ಇದ್ರೆ ಅದ್ರ ನಡುವೆ ಒಂದು ಟಾಸ್ಕ್ ವಿಚಾರ ಬಂತು. ಏನು ವಿವಾದ ಅಂತಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಧನುಷ್ ಮೋಸ ಮಾಡಿದ್ರು, ಅಶ್ವಿನಿ ಹ್ಮ್. ಅವರಿಗೆ ಮೋಸ ಮಾಡ್ಬಿಟ್ಟು ಆಡಿದ್ರು ಅನ್ನೋ ತರ ಒಂದು ಇವಾಗ ಬರ್ತಾ ಇದೆ. ಹ್ಮ್ ಸೊ ಅದ್ರಲ್ಲಿ ಏನಾದ್ರು ಎಕ್ಸಾಕ್ಟ್ ಮೋಸ ಮಾಡಿದ್ರ ಏನು ಕತೆ ಅಂತ? ಸೊ ಟಾಸ್ಕ್ ನಡೆಯೋದು ಧನುಷ್ ಮತ್ತೆ ಅಶ್ವಿನಿ ಅವರ ಮಧ್ಯೆ. ಹೌದು. ಈಗ ಸ್ಟೆಪ್ 1 ಇಂದ ನೋಡ್ಕೊಂಡು ಹೋಗೋದಾದ್ರೆ ಹ್ಮ್. ಫಸ್ಟ್ ಸ್ಟೆಪ್ ಆ ಕಲರ್ ವಾಟರ್ ಒಳಗಡೆಯಿಂದ ಕೀ ತೆಗಿಬೇಕಾಗಿರುತ್ತೆ. ಹೌದು. ಸೊ ಅದರಲ್ಲಿ ಧನುಷ್ ಅವ್ರು ತುಂಬಾ ಸ್ಪೀಡ್ ಆಗಿ ಬಂದು ಕೀ ಹ್ಮ್. ಓಪನ್ ಮಾಡ್ತಾರೆ. ಸೊ ಅವ್ರು ಕೀ ಓಪನ್ ಮಾಡಿ ಪಜಲ್ಸ್ ಜೋಡಿಸ್ತಿರ್ತಾರೆ, ಆದ್ರೆ ಅಶ್ವಿನಿ ಅವ್ರಿಗೆ ಇನ್ನ ಕೀ ಸಿಕ್ಕಿರೋದಿಲ್ಲ. ಹೌದು. ಅದ ನಂತರ ಅವ್ರು ಕೀ ತಗೊಂಡ್ಬಂದಿರ್ತಾರೆ. ಸೊ ಫಸ್ಟ್ ಲೈನ್ ಅಲ್ಲಿ ಇದ್ದ ಚಾಕುವನ್ನ ಅವ್ರು ಸೆಕೆಂಡ್ ಲೈನ್ಗೆ ತಗೊಬರ್ತಾರೆ ಹ್ಮ್. ಅಶ್ವಿನಿ ಅವರು. ಹ್ಮ್. ಆ ಟೈಮ್ ಅಷ್ಟರಲ್ಲಿ ಧನುಷ್ ಅವರು ಲಾಸ್ಟ್ ಲೈನಿಗೆ ತಗೊಂಡ್ಬಂದಿರ್ತಾರೆ ಚಾಕುನ. ಹ್ಮ್. ಬಟ್ ತೆಗಿಬೇಕಾದ್ರೆ ಎಡವುತ್ತಾರೆ ಸ್ವಲ್ಪ. ಅದು ಎಲ್ಲೂ ಕೂಡ ಬೆಂಡ್ ಮಾಡಬಾರ್ದು, ನೀವು ಮೂವ್ ಮಾಡಬಾರ್ದು, ಸ್ಟ್ರೇಟ್ ಆಗಿ ತಗೊಬರ್ಬೇಕು ಚಾಕುನ ಅಂತ ಬರ್ದಿರುತ್ತೆ ರೂಲ್ ಹೌದು. ಬುಕ್ ಅಲ್ಲಿ. ಅದು ಒಂಚೂರು ಮಿಸ್ಟೇಕ್ ಆಗುತ್ತೆ. ಹ್ಮ್. ಸೊ ರೇಷಿಯೋ ಕಂಪೇರ್ ಮಾಡಿದ್ರೆ ಇವ್ರಿನ್ನ ಸ್ಟಾರ್ಟಿಂಗ್ ಅಲ್ಲೇ ಇರ್ತಾರೆ ಅಶ್ವಿನಿ ಅವರು, ಹ್ಮ್. ಇವ್ರಿನ್ನ ಧನುಷ್ ಅವರು ಇನ್ನ ಎಂಡಲ್ಲಿ ಇರ್ತಾರೆ. ಇನ್ ಕೇಸ್ ರಾಶಿಕಾ ಅವರು ಸರಿಯಾಗಿ ಉಸ್ತುವಾರಿ ಮಾಡಿ ಅಲ್ಲಿ ಅವ್ರನ್ನ ಪಾಸ್ ಮಾಡಿ 10 ಸೆಕೆಂಡ್ ಪಾಸ್ ಮಾಡಿ ಕಂಟಿನ್ಯೂ ಮಾಡಿದಿದ್ರೆ ಹ್ಮ್. ಅಶ್ವಿನಿ ಅವ್ರ ಕೆಳಗಡೆ ಬರೋ ಗ್ಯಾಪ್ ಅಲ್ಲಿ ಹ್ಮ್. ಧನುಷ್ ಅವರು ಅಲ್ಲಿ ಏನೇನು ಮಿಸ್ಟೇಕ್ಸ್ ಆಗಿದೆ ಅದನ್ನ ಸರಿ ಮಾಡ್ಕೊಂಡು ಹ್ಮ್. ಪಕ್ಕ ಚಾಕುನ ಹೊರಗಡೆ ತೆಗಿತಿದ್ರು. ಸೊ Okay. ಇಲ್ಲಿ ಜಾಸ್ತಿ ಮಿಸ್ಟೇಕ್ ಇರೋದು ಉಸ್ತುವಾರಿ ವಹಿಸಿದಂತ ರಾಶಿಕಾ ಅವ್ರದ್ದು. ಯಾಕಂದ್ರೆ ಧನುಷ್ ಅವ್ರ ಆಟದ ಬರದಲ್ಲಿ ಅದನ್ನ ಜಾಸ್ತಿ ಗಮನಿಸೋಕ್ಕಾಗಲ್ಲ, ಯಾಕಂದ್ರೆ ಮೆಂಟಲಿನೂ ಕೆಲಸ ಮಾಡ್ತಿರ್ಬೇಕು, ಫಿಸಿಕಲಿನೂ ಕೆಲಸ ಮಾಡ್ತಿರ್ಬೇಕು. ಹ್ಮ್. ಅದಕ್ಕೋಸ್ಕರ ಅಂತಾನೆ ಉಸ್ತುವಾರಿನ ವಹಿಸಿರ್ತಾರೆ. ಓಕೆ. ಯಾಕಂದ್ರೆ ಅಷ್ಟು ಕ್ಯಾಮ್ರಾಸ್ ಇದ್ರು ಉಸ್ತುವಾರಿ ವಹಿಸೋ ರೀಸನ್ನೇ ಅದು, ಅವ್ರು ಹ್ಮ್. ನೋಡ್ಕೊಳ್ಳಿ ಆಟಗಾರರು ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಅಂತ. ಹ್ಮ್. ಸೊ ಆ ಟೈಮಲ್ಲಿ ರಾಶಿಕಾ ಅವರು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಆ ರೂಲ್ನ ತಲೆಯಲ್ಲಿ ಇಟ್ಕೊಂಡು ಹ್ಮ್. ಅವ್ರಿಗೆ ಅಲ್ಲಿ ಪಾಸ್ ಮಾಡಿಸಿದ್ರೆ ಅಶ್ವಿನಿ ಅವ್ರಿಗಿಂತ ಮುಂಚೆ ಇವ್ರು ಕಂಪ್ಲೀಟ್ ಮಾಡ್ತಿದ್ರು ಅನ್ನೋದು ನನ್ನ ಅಭಿಪ್ರಾಯ. ಓಕೆ. ಸೊ ಅದೇ ನೀವು ಹೇಳ್ದಂಗೆ ಏನಂತಂದ್ರೆ ಇವಾಗ ಹೌದು, ಕೆಲವು ಟೈಮ್ ಏನು ಮಾಡೋಕ್ಕಲ್ಲ, ಗೇಮಲ್ಲಿ ನಾವು ಇನ್ವಾಲ್ವ್ ಆಗಿರ್ತೀವಿ, ಅವಾಗ ಏನಾಗ್ತಿದೆ ಯಾವ್ದು ರೂಲ್ಸು ಅಂತ ಅಬ್ಸರ್ವ್ ಮಾಡೋಕೆ ನಾವಾಗಲ್ಲ, ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ ಅವರು, ಅದಕ್ಕೋಸ್ಕರನೇ ಅಲ್ಲಿ ನೋಡೋದಕ್ಕೆ ಒಬ್ರನ್ನ ಇಟ್ಟಿರ್ತಾರೆ. ಸೊ ರಾಶಿಕಾ ಹೇಳಲಿಲ್ಲ ಅಲ್ಲಿ ಮಿಸ್ಟೇಕ್ ಏನಾಯಿತು ಅಂತ, ರಾಶಿಕಾನು ಅಬ್ಸರ್ವ್ ಮಾಡಿಲ್ಲ ಅಂತ ನನ್ನ ಪ್ರಕಾರ ಹಂಗೆ ಅನಿಸುತ್ತೆ. ಬಟ್ ಏನಾದರೂ ಅಂದರೆ ಅಲ್ಲೇನು ನೀವು ಹೇಳಿದ ಪ್ರಕಾರ ಹೋಲ್ಡ್ ಮಾಡಿಬಿಟ್ಟು ಅಥವಾ ಎಲ್ಲರೂ ಮತ್ತೆ ಹೊಸ್ದಾಗಿಂದ ಗೇಮ್ ಆಡಿಸಿದ್ರೆ ಅಶ್ವಿನಿ ಅವರು ವಿನ್ ಆಗ್ತಾ ಇದ್ರು ಅಂತ ನಂಗೆ ಅನಿಸುತ್ತೆ. ನೋಡ್ಬೇಕು ಏನಾಗುತ್ತೆ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಗೊತ್ತಾಗುತ್ತೆ ಇವತ್ತಿನ ಎಪಿಸೋಡಲ್ಲಿ ಏನು ಅದರ ಸಂಪೂರ್ಣ ವಿವಾದ ಏನು, ಸಾರಾಂಶ ಏನು. ಅಂಡ್ ಇನ್ನೊಂದು ಧನುಷ್ ಅವರು ಅದು ಅವರು ಮನಸ್ಸಿಗೆ ಹಚ್ಕೊಂಡಿದ್ದಾರೆ. ಯಾಕಂದ್ರೆ ಅಶ್ವಿನ್ ಅವ್ರು ಹೋಗಿ ಕ್ಯಾಪ್ಟನ್ಸಿ ಬಿಟ್ಕೊಡಿ ಅಂತ ಕೇಳ್ತಾರೆ. ಈಗ ಅಲ್ಲಿ ಹೆಂಗಾಗತ್ತೆ ಅಂದ್ರೆ ಇವರು ಲಾಸ್ಟ್ ತನಕ ಹೋಗಿ ಲಾಸ್ಟ್ ಒಂದು ಮಿಸ್ಟೇಕ್ ಮಾಡಿ ಸರಿ ಕ್ಯಾಪ್ಟನ್ಸಿ ರಾಂಗ್ ಆಯಿತು ಅಂತ ಹೇಳ್ಬೋದು. ಅಂದರೆ ಗೇಮ್ ಗೆಲ್ದೇನೆ ಕ್ಯಾಪ್ಟನ್ ಆದ್ರು ಅಂತ ಹೇಳ್ಬೋದು. ಇವರು ಲಾಸ್ಟ್ ತನಕ ಹೋಗೇ ಇಲ್ಲ ಅಶ್ವಿನಿ ಅವರು. ಅವ್ರು ಬಿಟ್ಕೊಡು ಅಂತ ಹೇಳೋದಕ್ಕೆ ಅರ್ಹತೆನೇ ಇಲ್ಲ ಫಸ್ಟ್ ಆಫ್ ಆಲ್. ಹಂಗೆ ಹೇಳ್ಬಾರ್ದಿತ್ತು ಅಂತ. ಸೊ ಅದನ್ನ ಮನಸ್ಸಿಗೆ ಹಾಕೊಂಡು ಧನುಷ್ ಅವರು ಇನ್ನ ಕ್ಯಾಪ್ಟನ್ಸಿ ರೂಮ್ನ ಎಂಟರೇ ಆಗಿಲ್ಲ. ಇವತ್ತಿನ ಪಂಚಾಯಿತಿಯಲ್ಲಿ ಕಿಚ್ಚ ಸರ್, ಸುದೀಪ್ ಸರ್ ಏನ್ ಹೇಳ್ತಾರೆ, ಅವ್ರೇನಾದ್ರು ನಾನು ಕ್ಯಾಪ್ಟನ್ ಆಗೋದಕ್ಕೆ ಯೋಗ್ಯತೆ ಇದೆ ಅಂತ ಹೇಳಿದ್ರೆ ಮಾತ್ರ ನಾನು ಕ್ಯಾಪ್ಟನ್ ರೂಮ್ಗೆ ಎಂಟರ್ ಆಗ್ತೀನಿ ಅಂತ ಅವ್ರು ಹೇಳ್ಬಿಟ್ಟು ಅವರ ನಾರ್ಮಲ್ ಬೆಡ್ ಏನಿದೆ ಅದರಲ್ಲೇ ಇವಾಗ ಅವರು ಇದ್ದಾರೆ. ಸೊ ಎನಿವೇಸ್ ನೋಡೋಣ ಇವತ್ತಿನ ಪಂಚಾಯಿತಿಯಲ್ಲಿ ಏನಾಗುತ್ತೆ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.